ನನ್ನ ಹೆಸರು ರಾಮ್. ನಾನು ಮುಂಬೈನ ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸವಾಗಿದ್ದೇನೆ. ನನ್ನ ಮದುವೆ ನನ್ನ ಇಷ್ಟದಂತೆ ನಡೆಯಿತು. ನಾನು ನನ್ನ ಪತ್ನಿಯನ್ನು ತುಂಬ ಪ್ರೀತಿಸುತ್ತಿದ್ದೆ. ನನ್ನ ಹೆಂಡತಿ ಮತ್ತು ಮುಂದೆ ಮಕ್ಕಳಿಗಾಗಿ ನಾನು ದುಬೈಗೆ ಹೋಗಲೇಬೇಕಾಗಿ ಬಂತು. ಆದರೆ ನನ್ನ ಹೆಂಡತಿಗೆ ಅನಾರೋಗ್ಯವೆಂದು ತಿಳಿದ ತಕ್ಷಣ ನಾನು ಭಾರತಕ್ಕೆ ಮರಳಿದೆ. ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನನ್ನ ಹೆಂಡತಿ ರೇಷ್ಮಾ ಚಿಕಿತ್ಸೆ ಪಡೆಯುತ್ತಿದ್ದಳು. ನಾನು ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿದ್ದೆ. ಈಗ ನಾನು ಏನು ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಹೆಂಡತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಏಕೆಂದರೆ ನನ್ನ ಹೆಂಡತಿಯನ್ನು ನಾನು ತುಂಬ ಪ್ರೀತಿ ಮಾಡಿ ಮದುವೆಯಾಗಿದ್ದೆ. ಹೆಂಡತಿ ಎಂದರೆ ನನಗೆ ಜೀವ. ಡಾಕ್ಟರ್ ಕೂಡ ಈಗ ನಮ್ಮಿಂದ ಸಾಧ್ಯವಿಲ್ಲವೆಂದು ಕೈ ಚೆಲ್ಲಿದರು. ನಾನು ತುಂಬ ವರ್ಷಗಳವರೆಗೆ ವಿದೇಶದಲ್ಲಿ ಕಷ್ಟಪಟ್ಟು ದುಡಿದೆ. ಏಕೆಂದರೆ ನನ್ನ ಹೆಂಡತಿ ಮತ್ತು ಮಗುವಿನೊಂದಿಗೆ ಒಂದು ಸುಂದರ ಸಂಸಾರವನ್ನು ನಡೆಸಬೇಕೆಂಬ ಕನಸು ಕಂಡಿದ್ದೆ. ನನಗೆ ಹುಟ್ಟುವ ಮಗುವಿನ ಭವಿಷ್ಯವನ್ನು ತುಂಬ ಚೆನ್ನಾಗಿ ರೂಪಿಸಿ ನೋಡಿಕೊಳ್ಳಬೇಕೆಂಬ ಮಹದಾಸೆ ಇತ್ತು ಮತ್ತು ಅವರಿಬ್ಬರ ಜೊತೆ ಸಂತೋಷದಿಂದ ಜೀವನವನ್ನು ಕಳೆಯಬೇಕೆಂಬ ಆಸೆ ಇತ್ತು. ಆದರೆ ನನ್ನ ಅದೃಷ್ಟ ನನಗೆ ಆ ಅವಕಾಶವನ್ನೇ ಕೊಡಲಿಲ್ಲ. ಈಗ ಹಣವನ್ನಂತೂ ನಾನು ಸಂಪಾದನೆ ಮಾಡಿದ್ದೆ. ಆದರೆ ಅದನ್ನು ಬಳಸಿಕೊಳ್ಳುವ ಸಮಯವನ್ನು ನಾನು ಸಂಪಾದನೆ ಮಾಡಲು ಸಾಧ್ಯವಾಗಲಿಲ್ಲ. ಏಕೆಂದರೆ ವಿದೇಶದಿಂದ ನಾನು ಮರಳಿ ಬಂದಾಗ ನನ್ನ ಹೆಂಡತಿ ತುಂಬ ಅನಾರೋಗ್ಯಕ್ಕೊಳಗಾಗಿದ್ದಳು. ಒಂದು ದಿನ ನನ್ನ ಮನೆಯಿಂದ ನನಗೆ ಫೋನ್ ಬಂದಿತ್ತು. ಆ ಸಮಯದಲ್ಲಿ ನಾನು ದುಬೈನ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ. ನನ್ನ ಹೆಂಡತಿಗೆ ತುಂಬ ಜ್ವರ ಬಂದು ಅಸ್ವಸ್ಥಳಾಗಿದ್ದಾಳೆ ಎಂದು ನನಗೆ ತಿಳಿಯಿತು. ನನ್ನ ತಾಯಿ ನನಗೆ ತಕ್ಷಣ ಹಣ ಕಳಿಸಲು ಹೇಳಿದರು. ನಾನು ಹಣವನ್ನು ಜಮಾ ಮಾಡಿ ಕಳಿಸಿದ್ದೆ. ಆದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಿರಲಿಲ್ಲ. ನಾನು ತುಂಬ ಚಿಂತೆ ಮಾಡತೊಡಗಿದೆ. ಏನೋ ಒಂದು ಕೆಟ್ಟದ್ದು ನಡೆಯುತ್ತದೆ ಎಂದು ನನಗೆ ಅನಿಸುತ್ತಿತ್ತು. ಇದನ್ನು ನಾನು ತಡೆಯಲಾಗದೆ ಮುಂದಿನ ವಾರ ಫ್ಲೈಟ್ ಬುಕ್ ಮಾಡಿಕೊಂಡು ಮುಂಬೈಗೆ ಬಂದು ತಲುಪಿದೆ. ಏಕೆಂದರೆ ತುಂಬ ದಿನಗಳಿಂದ ನನ್ನ ಹೆಂಡತಿಯೊಂದಿಗೆ ನಾನು ಮಾತನಾಡಲು ಕೂಡ ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಅವಳು ನನ್ನೊಂದಿಗೆ ತುಂಬ ಕಡಿಮೆ ಮಾತನಾಡುತ್ತಿದ್ದಳು. ನಾನು ಫೋನ್ ಮಾಡಿದಾಗ ಅವಳು ತುಂಬ ಕ್ಷೀಣ ಸ್ವರದಲ್ಲಿ ಮಾತನಾಡುತ್ತಿದ್ದಳು. ಅವಳು ನನ್ನಲ್ಲಿ ಯಾವಾಗಲೂ ಒಂದೇ ಮಾತನ್ನು ಕೇಳುತ್ತಿದ್ದಳು, ನೀವು ಮರಳಿ ಯಾವಾಗ ಬರುತ್ತೀರಿ ಎಂದು. ಅವಳು ಕೇಳುತ್ತಿದ್ದ ಇದೊಂದೇ ಒಂದು ಪ್ರಶ್ನೆಯಲ್ಲೇ ನಮ್ಮ ಮಾತು ಮುಗಿದೇ ಹೋಗುತ್ತಿತ್ತು. ಏಕೆಂದರೆ ನಾನು ಅವಳಿಗೆ ಮೊದಲೇ ಹೇಳಿದ್ದೆ, ನಾನು ಮುಂದಿನ 5 ವರ್ಷಗಳ ತನಕ ಊರಿಗೆ ಮರಳಿ ಬರುವುದಿಲ್ಲ ಎಂದು. ಆದರೂ ಅವಳು ಪದೇ ಪದೇ ಇದೇ ಪ್ರಶ್ನೆಯನ್ನು ಕೇಳುತ್ತಿದ್ದಳು. ಇದೇ ಕಾರಣಕ್ಕಾಗಿ ನಮ್ಮಿಬ್ಬರ ನಡುವೆ ಮಾತುಕತೆ ಕೂಡ ಕಡಿಮೆಯಾಗಿ ಹೋಯಿತು. ಏಕೆಂದರೆ ಅವಳ ಬಳಿ ಇದೊಂದು ಮಾತನ್ನು ಬಿಟ್ಟರೆ ಬೇರೆ ಯಾವುದೇ ಮಾತು ಕೇಳುತ್ತಿರಲಿಲ್ಲ. ಈ ಮೊದಲು ನಾನು ಅವಳಿಗೆ ತುಂಬ ತಿಳಿಸಿ ಹೇಳಿದ್ದೆ, ನಾನು ವರ್ಷಕ್ಕೊಮ್ಮೆ 1 ತಿಂಗಳು ರಜೆಯನ್ನು ತೆಗೆದು ಮರಳಿ ಬರುತ್ತೇನೆ ಎಂದು ಆಶ್ವಾಸನೆ ಕೂಡ ನೀಡಿದ್ದೆ. ಆದರೆ ದುಬೈಗೆ ಬಂದ ಮೇಲೆ ನನಗೆ ನೌಕರಿ ಬಿಟ್ಟು ಹೋಗುವುದು ಸಾಧ್ಯವಿಲ್ಲ ಎಂದು ಗೊತ್ತಾಯಿತು. ಅವಳು ನನ್ನೊಂದಿಗೆ ಅಸಮಾಧಾನದಿಂದ ಇರುತ್ತಿದ್ದಳು ಮತ್ತು ನನ್ನೊಂದಿಗೆ ಹೆಚ್ಚು ಮಾತನಾಡದೆ ಫೋನ್ ಕಟ್ ಮಾಡುತ್ತಿದ್ದಳು. ನಾನು ಕೂಡ ಸಿಟ್ಟಿನಿಂದ ಅವಳಿಗೆ ಫೋನ್ ಮಾಡುವುದನ್ನು ಕಡಿಮೆ ಮಾಡಿಬಿಟ್ಟಿದ್ದೆ. ಆದರೆ ಈ ಬಾರಿ ಅವಳು ಅನಾರೋಗ್ಯಕ್ಕೆ ಒಳಗಾಗಿದ್ದಾಳೆ ಎಂದು ತಿಳಿದ ತಕ್ಷಣ ನಾನು ಫ್ಲೈಟ್ ಬುಕ್ ಮಾಡಿಕೊಂಡು ಊರಿಗೆ ಬರಲೇಬೇಕಾಯಿತು ಮತ್ತು ಈ ಬಾರಿ ನಾನು ದುಬೈಗೆ ಮರಳಿ ಬರಬಾರದು ಎಂದುಕೊಂಡಿದ್ದೆ. ದುಬೈಗೆ ಬಂದು ಇಂತಹ ಕಷ್ಟದ ಕೆಲಸವನ್ನು ಮಾಡಿ ಹೆಂಡತಿಯಿಂದ ದೂರವಿದ್ದು ಹಣವನ್ನು ಸಂಪಾದಿಸುವುದರಿಂದ ಏನು ಪ್ರಯೋಜನ? ಅವಳು ಕೂಡ ನನ್ನೊಂದಿಗೆ ಯಾವಾಗಲೂ ಸಿಟ್ಟು ಮಾಡಿಕೊಂಡಿರುತ್ತಿದ್ದಳು. ಒಬ್ಬಂಟಿಯಾಗಿ ತುಂಬ ತೊಂದರೆಗೆ ಒಳಗಾಗುತ್ತಿದ್ದಳು. ನನ್ನ ಮನೆಯವರು ಅವಳ ಜೊತೆಗಿದ್ದಾರೆ, ಆದರೆ ಗಂಡ ಅವಳ ಜೊತೆಗಿದ್ದರೆ ಅದು ಬೇರೆ ಆಗಿರುತ್ತದೆ. ನನ್ನ ಹೆಂಡತಿ ರೇಷ್ಮಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ನನಗೆ ಇದು ಅರ್ಥವಾಗಿತ್ತು. ದೇವರೇ ಕಾಪಾಡು ಎಂದು ಹೇಳುತ್ತಾ ಸ್ವದೇಶಕ್ಕೆ ನಾನು ಮರಳಿದೆ. ಇಲ್ಲಿಗೆ ಬಂದು ತಲುಪಿದಾಗ ರೇಷ್ಮಾ ಈಗಲೂ ಆಸ್ಪತ್ರೆಯಲ್ಲಿ ಅನಾರೋಗ್ಯದಿಂದ ನರಳುತ್ತಿದ್ದಳು ಎಂದು ನನಗೆ ತಿಳಿಯಿತು. ನಾನು ತಕ್ಷಣ ಆಸ್ಪತ್ರೆಯ ಕಡೆ ಓಡಿ ಬಂದಾಗ ನನ್ನ ಅಮ್ಮ ಮತ್ತು ಅಕ್ಕ ನನ್ನನ್ನು ನೋಡಿ ಕಕ್ಕಬಿಕ್ಕಿಯಾದರು. ಆಗ ಅಮ್ಮ ಹೇಳಿದರು, ನೀನು ಭಾರತಕ್ಕೆ ಬರುವ ಅವಶ್ಯಕತೆ ಏನಿತ್ತು? ಸುಖ ದುಃಖಗಳು ಜೀವನದ ಪುಟವಿದ್ದಂತೆ. ಇಂದಲ್ಲ ನಾಳೆ ಅವಳ ಆರೋಗ್ಯ ಸುಧಾರಿಸುತ್ತಿತ್ತು. ನಾನು ಅಮ್ಮನನ್ನು ಅಪ್ಪಿಕೊಂಡು ಹೇಳಿದೆ, ನನಗೆ ತುಂಬ ಚಿಂತೆಯಾಗಿತ್ತು. ನನಗೆ ಅಲ್ಲಿರಲು ಮತ್ತು ಕೆಲಸ ಮಾಡಲು ಮನಸ್ಸು ಒಪ್ಪುತ್ತಿರಲಿಲ್ಲ. ಆದ್ದರಿಂದ ನಾನು ನನ್ನ ಹೆಂಡತಿಯನ್ನು ನೋಡಬೇಕೆಂದು ತಕ್ಷಣ ಇಲ್ಲಿಗೆ ಓಡಿ ಬಂದೆ. ನಾನು ನನ್ನ ಹೆಂಡತಿಯನ್ನು ನೋಡುವುದಕ್ಕಿಂತ ಮೊದಲು ಡಾಕ್ಟರ್ ನಮ್ಮನ್ನು ಅವರ ಕೋಣೆಗೆ ಕರೆಸಿಕೊಂಡರು. ಅಮ್ಮ ಅಕ್ಕ ಹೋಗುತ್ತಿದ್ದಾಗ ನಾನು ಕೂಡ ಅವರ ಜೊತೆ ಹೋದೆ. ಆಗ ಡಾಕ್ಟರ್ ಹೇಳಿದರು, ನಿಮ್ಮ ಹೆಂಡತಿಗೆ ಜ್ವರ ತಲೆಗೇರಿದೆ. ಇದರಿಂದ ಅವರ ಆರೋಗ್ಯ ಕೂಡ ತುಂಬ ಹದಗೆಟ್ಟಿದೆ. ಅವರ ಬಳಿ ಈಗ ಹೆಚ್ಚು ಕಾಲಾವಕಾಶವಿಲ್ಲ. ಅವಳ ಮೆದುಳು ಕೂಡ ಈಗ ಕೆಲಸ ಮಾಡುತ್ತಿಲ್ಲ. ಒಮ್ಮೆ ಎಲ್ಲರನ್ನು ಗುರುತಿಸಿದರೆ ಮತ್ತೊಮ್ಮೆ ಅಪರಿಚಿತರ ಹಾಗೆ ನಡೆದುಕೊಳ್ಳುತ್ತಾಳೆ. ಡಾಕ್ಟರ್ನ ಈ ಮಾತು ಕೇಳಿ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ಆಗ ನಾನು ಡಾಕ್ಟರ್ಗೆ ಹೇಳಿದೆ, ಡಾಕ್ಟರ್ ನೀವು ಇದೇನು ಹೇಳುತ್ತಿದ್ದೀರಿ? ಆಗ ಡಾಕ್ಟರ್ ತುಂಬ ಬೇಸರದಿಂದ, ಇದು ಮಾಮೂಲಿ ಜ್ವರವಲ್ಲ. ನೀವು ಇದನ್ನು ಅರ್ಥ ಮಾಡಿಕೊಂಡು ದೇವರಲ್ಲಿ ನಂಬಿಕೆ ಇಡಿ. ಈಗ ಎಲ್ಲವೂ ಆ ದೇವರ ಕೈಯಲ್ಲಿಯೇ ಇದೆ. ನಾವು ಕೇವಲ ಅವರಿಗೆ ಚಿಕಿತ್ಸೆಯನ್ನು ಮಾಡುತ್ತಿದ್ದೇವೆ. ಮತ್ತೆ ನನಗೆ ಡಾಕ್ಟರ್ ಮಾತು ಕೇಳಿ
ನಿಂತಲ್ಲೇ ಸಿಡಿಲು ಬಡಿದಂತಾಯಿತು. ನಾನು ತುಂಬ ಕಷ್ಟಪಟ್ಟು ನನ್ನ ಹೆಂಡತಿಯ ಬಳಿ ನಿಧಾನವಾಗಿ ಹೋದೆ. ನಾನು ಅವಳ ಬಳಿ ಹೋಗುತ್ತಿದ್ದಂತೆ ಅವಳು ತಕ್ಷಣ ನನ್ನನ್ನು ಗುರುತು ಹಿಡಿದಳು. ಅವಳು ರಾಮ್ ಎಂದು ನನ್ನನ್ನು ಗುರುತು ಹಿಡಿದು ನನ್ನ ಕೈಯನ್ನು ಹಿಡಿದುಕೊಂಡಳು. ಈಗ ನನ್ನ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಏಕೆಂದರೆ ನನ್ನ ಹೆಂಡತಿಗೆ ಆಕ್ಸಿಜನ್ ಹಾಕಲಾಗಿತ್ತು. ಅವಳ ಕೈಗಳಿಗೆ ಎಷ್ಟೋ ಗ್ಲೂಕೋಸ್ಗಳ ಇಂಜೆಕ್ಷನ್ಗಳನ್ನು ಚುಚ್ಚಲಾಗಿತ್ತು. ಅದರಿಂದ ಅವಳ ಇಡೀ ಕೈ ನೀಲಿ ಇತ್ತು. ಕಣ್ಣಿನ ಕೆಳಗಡೆ ಕಪ್ಪು ಕಲೆ ಆವರಿಸಿತ್ತು. ಅವಳ ಮುಖವನ್ನು ನೋಡಿದರೆ ಅವಳು ಯಾವುದೋ ದೊಡ್ಡ ರೋಗಕ್ಕೆ ತುತ್ತಾಗಿರುವಂತೆ ಕಾಣುತ್ತಿದ್ದಳು. ಮುಂಚೆ ಕಿಲಕಿಲ ನಗುತ್ತಿರುವ ನನ್ನ ಹೆಂಡತಿಯನ್ನು ಬಿಟ್ಟು ವಿದೇಶಕ್ಕೆ ಹೋದೆ. ಆದರೆ 2 ವರ್ಷಗಳ ನಂತರ ನಾನು ಮರಳಿ ಬಂದಾಗ ಅವಳನ್ನು ನೋಡಿ ನನ್ನ ಮೈಯೆಲ್ಲ ನಡುಗಿ ಹೋಯಿತು. ತಕ್ಷಣ ನಾನು ಅವಳ ಕೈಯನ್ನು ಹಿಡಿದುಕೊಂಡು ಹೇಳಿದೆ, ನೀನು ಬೇಗ ಹುಷಾರಾಗಿ ಬಾ. ಈಗ ನಾನು ಮರಳಿ ಬಂದಿದ್ದೇನೆ. ನನ್ನ ಈ ಮಾತಿಗೆ ಒಂದು ಕ್ಷಣ ಅವಳ ತುಟಿಯಲ್ಲಿ ನಗು ಕಾಣಿಸಿಕೊಂಡಿತು. ತುಂಬ ಹೊತ್ತಿನ ಮೌನದ ನಂತರ ಅವಳು ಹೇಳಿದ ಆ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ ಮತ್ತು ಎದ್ದು ನಿಂತೆ. ರೇಷ್ಮಾ ಹೇಳಿದಳು, ಖುಷಿಯಿಂದ ಸಂಸಾರವನ್ನು ನಡೆಸುವ ಭಾಗ್ಯವನ್ನು ದೇವರು ನನಗಂತೂ ನೀಡಲಿಲ್ಲ. ಆದರೆ ನನ್ನ ಕೊನೆಯ ಕ್ಷಣದ ಪ್ರಯಾಣವನ್ನು ನೀವೇ ಸ್ವತಃ ನಿಮ್ಮ ಕೈಯಾರೆ ನನ್ನನ್ನು ತಯಾರು ಮಾಡಿ ಕಳಿಸಬೇಕು. ಇದೇ ನನ್ನ ಕೊನೆಯ ಆಸೆ ಎಂದು ಹೇಳಿದಳು. ಅವಳ ಈ ಮಾತನ್ನು ಕೇಳುತ್ತಿದ್ದಂತೆ ಗಾಬರಿಯಿಂದ ನನ್ನ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತ್ತು. ಆಗ ನಾನು ರೇಷ್ಮಾಳಿಗೆ ಹೇಳಿದೆ, ನೀನೇಕೆ ಹೀಗೆಲ್ಲ ಮಾತನಾಡುತ್ತಿದ್ದೀಯಾ? ರೇಷ್ಮಾ, ನೀನು ಬೇಗ ಹುಷಾರಾಗುತ್ತೀಯಾ? ನಾವು ಬೇಗ ಮನೆಗೆ ಇಲ್ಲಿಂದ ಹೋಗೋಣ. ನಮ್ಮ ಮಕ್ಕಳ ಖುಷಿಯನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ನೋಡಬೇಕು. ನಮ್ಮ ಮದುವೆಯಾಗಿ 2 ವರ್ಷವಾಗಿದೆ. ನಮಗಿನ್ನು ಮಕ್ಕಳಿಲ್ಲ. ಆದಷ್ಟು ಬೇಗ ನೀನು ನಮ್ಮ ಸುಂದರ ಮಗುವಿನ ತಾಯಿಯಾಗುತ್ತೀಯಾ? ಇದನ್ನು ಕೇಳಿ ನನ್ನ ಹೆಂಡತಿಯ ಮುಖದ ಮೇಲೆ ಒಂದು ರೀತಿಯ ಉದಾಸೀನತೆ ಮೂಡಿತು. ಆಗ ಹೇಳಿದಳು, ನೀವು ಹೀಗೆ ಮಾಡುವುದರಿಂದ ನಾನು ನಿಮಗೆ ಮರಳಿ ಸಿಗುತ್ತೇನೆ ಎಂದುಕೊಳ್ಳಿ. ಆದರೆ ನನ್ನ ಕೊನೆಯ ಪ್ರಯಾಣದಲ್ಲಿ ನಿಮ್ಮ ಕೈಯಾರೆ ನನ್ನ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಬೇಕು. ನನ್ನನ್ನು ಅಲಂಕರಿಸಿ ತಯಾರಿ ಮಾಡಬೇಕು ಮತ್ತು ನನ್ನ ಸಮಾಧಿಯ ಸ್ಥಳದಲ್ಲೂ ಕೂಡ ನೀವೇ ಸ್ವತಃ ಇಳಿಯಬೇಕು. ಆಗ ಮಾತ್ರ ನಾನು ಅದೃಷ್ಟವಂತೆ ಎಂದುಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ನಾನು ಹೀಗೆ ಹೇಳುತ್ತಿರುವುದು ನಿಮಗೆ ಸರಿ ಕಾಣಿಸದೇ ಇರಬಹುದು. ಆದರೆ ನನ್ನ ಕೊನೆಯ ಯಾತ್ರೆಯಲ್ಲಿ ನನಗೆ ನಿಮ್ಮ ಆಸರೆ ದೊರೆತು ನಾನು ನಿಮ್ಮ ನೆನಪು ತೆಗೆದುಕೊಂಡು ಹೋಗಲು ಬಯಸುತ್ತೇನೆ ಎಂದು ಕಣ್ಣೀರು ಹಾಕುತ್ತಾ ಹೇಳಿದಳು. ನನ್ನ ಹೆಂಡತಿಯ ಇಂತಹ ಮಾತುಗಳನ್ನು ಕೇಳಿ ನನಗೆ ಸಿಡಿಲು ಬಡಿದಂತಾಗಿತ್ತು. ಅವಳು ಜೀವನದ ಬದಲಾಗಿ ಸಾವಿನ ಮಾತನಾಡುತ್ತಿದ್ದಳು. ನಾನು ನಮ್ಮ ಬಳಿ ಇಷ್ಟು ಕಡಿಮೆ ಸಮಯವಿರುತ್ತದೆ ಎಂದು ಕನಸಿನಲ್ಲಿಯೂ ಕೂಡ ಯೋಚಿಸಿರಲಿಲ್ಲ. ನಾನು ಅವಳಲ್ಲಿ ಕೇಳಿಕೊಂಡೆ, ನಿನಗೆ ದೇವರ ಮೇಲಾನೆ, ಮತ್ತೊಮ್ಮೆ ಈ ರೀತಿ ಮಾತುಗಳನ್ನು ಆಡಬೇಡ. ನೀನು ಈ ರೀತಿ ಮಾತನಾಡುತ್ತಿದ್ದರೆ ನನಗೆ ಕೈಕಾಲು ನಡುಗುತ್ತಿದೆ. ನಾನೇನು ಮಾಡಬೇಕು? ನೀನು ಇಲ್ಲವಾದರೆ ನೀನು ಆದಷ್ಟು ಬೇಗ ಗುಣವಾಗುತ್ತೀಯಾ? ಇದಾದ ಮೇಲೆ ಅವಳು ವಿಚಿತ್ರವಾಗಿ ನೋವು ಅನುಭವಿಸತೊಡಗಿದಳು. ಆಗ ಡಾಕ್ಟರ್ ಆ ಕೋಣೆಯಿಂದ ನನ್ನನ್ನು ಹೊರಗೆ ಕಳಿಸಿದರು. ಸ್ವಲ್ಪ ಸಮಯದ ನಂತರ ಕೇಳಿದ ಸುದ್ದಿಯಿಂದ ನಾನು ಸ್ತಬ್ಧನಾಗಿ ನಿಂತಿದ್ದೆ. ನನ್ನ ಹೆಂಡತಿ ಈ ಲೋಕವನ್ನು ತ್ಯಜಿಸಿದ್ದಳು. ಇದು ನನ್ನ ಹಾಗೂ ನನ್ನ ಹೆಂಡತಿಯ ಕೊನೆಯ ಭೇಟಿಯಾಗಿತ್ತು. ಬಹುಶಃ ಅವಳು ನನ್ನನ್ನು ಭೇಟಿಯಾಗಿ ತನ್ನ ಕೊನೆಯ ಆಸೆಯನ್ನು ನನ್ನ ಬಳಿ ಹೇಳಲೆಂದೇ ಇಲ್ಲಿಯವರೆಗೂ ಉಸಿರು ಹಿಡಿದು ನಿಂತಿದ್ದಳು ಎನಿಸುತ್ತದೆ ಮತ್ತು ನನ್ನನ್ನು ನೋಡಲು ಆತರಿಯುತ್ತಿದ್ದಳು. ನನ್ನನ್ನು ನೋಡಿದ ಸ್ವಲ್ಪ ಕ್ಷಣಗಳಲ್ಲಿ ಅವಳ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಶ್ಚರ್ಯದ ಸಂಗತಿ ಏನೆಂದರೆ ಅವಳು ನನ್ನನ್ನು ನೋಡಿದ ತಕ್ಷಣ ಗುರುತು ಹಿಡಿದಿದ್ದಳು. ರೇಷ್ಮಾಳ ವೃದ್ಧ ತಂದೆ ತಾಯಿಗಳು ದುಃಖದಲ್ಲಿ ಮುಳುಗಿ ಜೋರಾಗಿ ಅಳತೊಡಗಿದರು. ನನ್ನ ಮನೆಯವರು ಕೂಡ ಮತ್ತೊಂದು ಕಡೆ ಚಿಂತೆಗೊಳಗಾಗಿ ನಿಂತಿದ್ದರು. ಈ ರೀತಿಯಲ್ಲಿ ಚಿಕ್ಕ ಪ್ರಾಯದ ಹೆಣ್ಣು ಪ್ರಾಣವನ್ನು ಕಳೆದುಕೊಳ್ಳುವುದು ಎಂದರೆ ಅದು ತುಂಬ ದುಃಖದ ವಿಷಯವಾಗಿತ್ತು. ಅದು ಕೂಡ ಆಕಸ್ಮಿಕವಾಗಿ ಬಂದ ಜ್ವರದಿಂದ ಸಾವನ್ನಪ್ಪಿದ್ದಳು. ನನಗೆ ನಿನ್ನೆ ರಾತ್ರಿಯಷ್ಟೇ ರೇಷ್ಮಾಳ ಆರೋಗ್ಯ ಸರಿಯಿಲ್ಲ ಎಂದು ಗೊತ್ತಾಗಿತ್ತು ಮತ್ತು ಇಂದು ಬೆಳಗ್ಗೆ ನಾನು ಮರಳಿ ಬಂದಿದ್ದೆ. ಇದಾದ ಮೇಲೆ ಕೂಡ ನಾನು ಅವಳ ಜೊತೆ ಕಾಲ ಕಳೆಯುವ ಅದೃಷ್ಟ ನನ್ನಲ್ಲಿ ಇರಲಿಲ್ಲ. ಅವಳು ಯಾವಾಗಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ದಳು? ಯಾವಾಗ ಅವಳಿಗೆ ಜ್ವರ ಬಂದಿತು? ನನ್ನ ಮನೆಯವರು ಅವಳನ್ನು ಯಾವಾಗ ಆಸ್ಪತ್ರೆಗೆ ಕರೆದುಕೊಂಡು ಬಂದರು? ಒಂದು ನನಗೆ ಅರ್ಥವಾಗಲಿಲ್ಲ. ಆಸ್ಪತ್ರೆಯ ಎಲ್ಲ ಖರ್ಚು ವೆಚ್ಚಗಳ ಕೆಲಸಗಳನ್ನೆಲ್ಲ ನನ್ನ ತಮ್ಮ ಮುಗಿಸಿದ್ದನು. ನಾನು ರೇಷ್ಮಾ ದೇಹವನ್ನು ತೆಗೆದುಕೊಂಡು ಮನೆಗೆ ಬಂದೆವು. ನನಗೆ ರೇಷ್ಮಾ ಹೇಳಿದ ಮಾತುಗಳಿಂದ ನಾನು ನನ್ನ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದೆ. ಆಗ ನನ್ನ ದೊಡ್ಡ ಅಕ್ಕ ಜೋರಾಗಿ ಹೇಳಿದಳು, ರೇಷ್ಮಾಳ ಎಲ್ಲ ವಿಧಿವಿಧಾನಗಳನ್ನು ನಾನು ಮತ್ತು ಅಮ್ಮ ಸೇರಿ ಮಾಡುತ್ತೇವೆ. ಇದಕ್ಕಾಗಿ ಹೊರಗಿನ ಬೇರೆ ಯಾರನ್ನೂ ಕರೆಯುವ ಅವಶ್ಯಕತೆ ಇಲ್ಲ ಎಂದು. ಆಗ ಆಕಸ್ಮಿಕವಾಗಿ ನನಗೆ ಕೊನೆ ಕ್ಷಣದಲ್ಲಿ ರೇಷ್ಮಾ ಹೇಳಿದ ಮಾತುಗಳು ನೆನಪಿಗೆ ಬಂದವು. ತಕ್ಷಣ ನಾನು ನನ್ನ ಅಕ್ಕನಿಗೆ ಹೇಳಿದೆ, ಇದರ ಅವಶ್ಯಕತೆ ನಿಮಗೆ ಇಲ್ಲ. ಬಹುಶಃ ನನ್ನ ಜೀವನದಲ್ಲಿ ನಾನು ನನ್ನ ಪತ್ನಿಗೆ ಅವಳ ಹಕ್ಕನ್ನು ನೀಡಲು ಸಾಧ್ಯವಾಗಲಿಲ್ಲ. ಆದರೆ ಅವಳ ಕೊನೆಯ ಆಸೆ ಅಂತೂ ನಾನು ಅವಶ್ಯವಾಗಿ ಪೂರೈಸುತ್ತೇನೆ. ನಾನೇ ಸ್ವತಃ ನಿಂತು ನನ್ನ ಕೈಯಾರೆ ಅವಳ ಮುತ್ತೈದೆ ಭಾಗ್ಯದ ಎಲ್ಲ ವಿಧಿವಿಧಾನಗಳನ್ನು ಮಾಡುತ್ತೇನೆ. ನನ್ನ ಕೈಯಾರೆ ಅವಳನ್ನು ಸ್ನಾನ ಮಾಡಿಸಿ ಅವಳಿಗೆ ನಮ್ಮ ಮದುವೆಯ ಸೀರೆ ಉಡಿಸುತ್ತೇನೆ.
ಅವಳ ಆಸೆಯಂತೆ ನನ್ನ ಕೈಯಾರೆ ನಾನು ಅವಳನ್ನು ಸಮಾಧಿ ಕೂಡ ಮಾಡುತ್ತೇನೆ. ಇದು ಅವಳ ಕೊನೆಯ ಆಸೆಯಾಗಿದೆ. ಇದು ನನ್ನ ಕರ್ತವ್ಯ ಕೂಡ ಹೌದು ಎಂದು ಹೇಳಿದೆ. ಆಗ ಅಕ್ಕ ನನ್ನನ್ನು ವಿಚಿತ್ರವಾಗಿ ನೋಡಿದಳು ಮತ್ತು ಹೇಳುತ್ತಿದ್ದಳು, ಇದರ ಯಾವುದೇ ಅವಶ್ಯಕತೆ ಇಲ್ಲ. ನೀನು ನಿನ್ನ ಪತ್ನಿಗೆ ಆ ರೀತಿ ಮಾಡಲು ಸಾಧ್ಯವಿಲ್ಲ. ಅವಳು ಈಗ ತೀರಿ ಹೋಗಿದ್ದಾಳೆ. ಈಗ ಅವಳಿಗೂ ನಿನಗೂ ಯಾವುದೇ ಸಂಬಂಧವಿಲ್ಲ. ಜನರಿಗೆ ಈ ವಿಷಯ ಗೊತ್ತಾದರೆ ಎಲ್ಲರೂ ನಮಗೆ ಚೀತು ಎಂದು ಒಗೆಯುತ್ತಾರೆ. ನಾನು ಮತ್ತು ಅಮ್ಮ ಸೇರಿ ಅವಳ ಅಂತಿಮ ಕ್ರಿಯಾ ಕಾರ್ಯವನ್ನು ಮಾಡುತ್ತೇವೆ. ನೀನು ಇದರ ಬಗ್ಗೆ ಚಿಂತೆ ಮಾಡಬೇಡ. ಆಗ ನಾನು ಸಿಟ್ಟಿನಿಂದ ಅಕ್ಕನನ್ನು ನೋಡಿದೆ ಮತ್ತು ಹೇಳಿದೆ, ನಾನು ನಿನಗೆ ಹೇಳುತ್ತಿದ್ದೇನೆ, ಇದು ನನ್ನ ಪತ್ನಿಯ ಮುತ್ತೈದೆಯ ವಿಧಿವಿಧಾನ. ಅದು ಅವಳ ಕೊನೆಯ ಆಸೆ ಕೂಡ. ನಾನೇ ಸ್ವತಃ ಎಲ್ಲವನ್ನು ಮಾಡುತ್ತೇನೆ ಎಂದು ಕೋಪದಿಂದ ಹೇಳಿದಾಗ ನನ್ನ ಅಕ್ಕ ಸ್ವಲ್ಪ ಸುಮ್ಮನಾದಳು. ಮತ್ತೆ ಅವಳು ಪ್ರೀತಿಯಿಂದ ನನಗೆ ಬುದ್ಧಿ ಹೇಳಿದಳು, ನೋಡು ರಾಮ್, ನೀನು ಈ ರೀತಿ ಮಾಡುವುದು ಸರಿಯಲ್ಲ. ಇಲ್ಲಿ ತುಂಬ ಜನ ಸೇರಿದ್ದಾರೆ. ಇದನ್ನು ತುಂಬ ದೊಡ್ಡದಾಗಿ ಮಾಡಬಹುದು. ಆನಂತರ ನಮ್ಮ ಮರ್ಯಾದೆ ಹೋಗುವುದು. ಯಾರು ಈ ಹಿಂದೆ ಒಬ್ಬ ಗಂಡ ತನ್ನ ಮೃತ ಪತ್ನಿಯನ್ನು ತನ್ನ ಕೈಯಾರ ಸ್ನಾನ ಮಾಡಿಸಿರುವುದನ್ನು ಯಾರೂ ನೋಡಿಲ್ಲ ಮತ್ತು ಎಲ್ಲೂ ಕೇಳಿಲ್ಲ ಎಂದಳು. ಆಗ ನಾನು ಮತ್ತೆ ಸಿಟ್ಟಿನಿಂದ ಹೇಳಿದೆ, ನನಗೆ ಜನರು ಏನು ಹೇಳುತ್ತಾರೆ ಎನ್ನುವುದರ ಬಗ್ಗೆ ಪ್ರಶ್ನೆ ಬೇಡ. ನಾನು ನನ್ನ ಹೆಂಡತಿಯ ಆಸೆಯನ್ನು ಪೂರೈಸುವುದಷ್ಟೇ ನನ್ನ ಉದ್ದೇಶ ಎಂದು ಹೇಳುತ್ತಾ ಅಮ್ಮ ಮತ್ತು ಅಕ್ಕನ ಬೇಡದ ಮಾತುಗಳಿಗೆ ಸೊಪ್ಪು ಹಾಕದೆ ರೇಷ್ಮಾಳ ಶವವನ್ನು ನಾನು ಸ್ನಾನ ಮಾಡಿಸಲು ತಯಾರಿ ಮಾಡಿಸಿದೆ ಮತ್ತು ಎಲ್ಲರನ್ನು ಕೋಣೆಯಿಂದ ಹೊರಹಾಕಿದೆ. ಪ್ರತಿಯೊಬ್ಬರು ಏನೇನು ಹೇಳುತ್ತಿದ್ದರು. ಒಬ್ಬ ಪತಿ ಪತ್ನಿಯ ಮುತ್ತೈದೆ ಭಾಗ್ಯದ ವಿಧಿವಿಧಾನಗಳನ್ನು ಹೇಗೆ ನಡೆಸಲು ಸಾಧ್ಯ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ನಾನು ಅದಕ್ಕೆ ಕಿವಿಕೊಡದೆ ನನ್ನ ಕೆಲಸವನ್ನು ಮುಂದುವರಿಸಿದೆ. ಇವನು ವಿದೇಶದಿಂದ ಬಂದು ಹುಚ್ಚನಂತಾಗಿ ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಸರ್ವನಾಶ ಮಾಡುತ್ತಿದ್ದಾನೆ. ಕನಿಷ್ಠವೆಂದರೂ ಅವನ ಅಕ್ಕ ಅಮ್ಮನಾದರೂ ಅವನನ್ನು ತಡೆಯಬಹುದಾಗಿತ್ತು ಎಂದೆಲ್ಲ ಮಾತನಾಡುತ್ತಿದ್ದರು. ಆದರೆ ನಾನು ನನ್ನ ಕಿವಿ ಮುಚ್ಚಿಕೊಂಡೆ. ಈಗ ನನಗೆ ಯಾರ ಧ್ವನಿಯೂ ಕೇಳಿಸುತ್ತಿರಲಿಲ್ಲ. ಮೊದಲೇ ನನ್ನ ಅಕ್ಕನಿಗೆ ಹೇಳಿ ಬಿಸಿ ನೀರಿನ ವ್ಯವಸ್ಥೆಯನ್ನು ಮಾಡಿಸಿದ್ದೆ. ನನಗೂ ಈ ವಿಧಿವಿಧಾನಗಳನ್ನು ಮಾಡುವುದರ ಬಗ್ಗೆ ಅರಿವಿರಲಿಲ್ಲ. ಆದರೆ ನನ್ನ ಕೆಲವು ಸಂಬಂಧಿಕರ ಹಾಗೂ ಕೆಲವೊಂದು ಮೃತ ಗೆಳೆಯರ ವಿಧಿವಿಧಾನಗಳನ್ನು ನೋಡಿದ ಅನುಭವವಿತ್ತು. ಕೊನೆಯದಾಗಿ ನಾನು ನನ್ನ ಹೆಂಡತಿಯ ಮುಖವನ್ನು ನೋಡುತ್ತಿದ್ದೆ. ಆಗ ಅವಳ ಮುಖವನ್ನು ನೋಡಿದ ನನಗೆ ಗಾಬರಿಯಾಯಿತು. ಅವಳ ಮುಖ ಅನಾರೋಗ್ಯ ಪೀಡಿತಳಂತೆ ತೋರಲಿಲ್ಲ ಅಥವಾ ಅವಳ ಕಣ್ಣಿನ ಸುತ್ತಲೂ ಆಸ್ಪತ್ರೆಯಲ್ಲಿ ನೋಡಿದಂತೆ ಕಪ್ಪು ಕೂಡ ಆವರಿಸಲಿಲ್ಲ. ಬದಲಾಗಿ ಚಂದ್ರನಂತೆ ಕಂಗೊಳಿಸುತ್ತಿತ್ತು. ಆಸ್ಪತ್ರೆಯಲ್ಲಿ ಅವಳ ತುಟಿ ಅಂಚಿನಲ್ಲಿ ಒಂದು ಕಿರುನಗೆ ಗೋಚರಿಸುತ್ತಿತ್ತು. ಅದನ್ನು ನಾನು ನೋಡಿದ್ದೆ. ಈಗ ನನ್ನ ಹೃದಯ ಬಡಿತ ಜೋರಾಯಿತು. ಈಗ ನನ್ನ ಪತ್ನಿಯ ಮೇಲೆ ನನಗೆ ತುಂಬ ಪ್ರೀತಿ ಉಕ್ಕಿ ಬಂತು. ಅವಳನ್ನು ನೋಡುತ್ತಿದ್ದಂತೆ ನನಗೆ ಮದುವೆಯಾದ ದಿನದ ಆ ರಾತ್ರಿ ನೆನಪಾಯಿತು. ಆ ದಿನ ನಾನು ರೇಷ್ಮಾಳನ್ನು ನೋಡಿದಾಗ ಅಂದು ಕೂಡ ಇಂದಿನಂತೆ ತುಂಬ ಸುಂದರವಾಗಿದ್ದಳು. ವಿಧಿ ನಮ್ಮಿಬ್ಬರನ್ನು ಬಹುಬೇಗ ದೂರ ಮಾಡಿಬಿಟ್ಟಿತು. ನಾನು ವಿದೇಶದಲ್ಲಿ ತುಂಬ ದಿನಗಳಿಂದ ಅವಳ ಜೊತೆ ಜೀವನ ಕಳೆಯಬೇಕೆಂಬ ಆಸೆಯನ್ನು ಹೊತ್ತು ಕಾಯುತ್ತಿದ್ದೆ. ನಾನು ಅಲ್ಲಿದ್ದಾಗಲೂ ಕೂಡ ನನಗೆ ರೇಷ್ಮಾಳ ನೆನಪು ತುಂಬ ಕಾಡುತ್ತಿತ್ತು. ನಾನು ಅವಳ ಜೊತೆಗೆ ನನ್ನ ಉಳಿದ ಜೀವನವನ್ನು ಖುಷಿಯಿಂದ ಕಳೆಯಲು ಬಯಸಿದ್ದೆ. ನಾನು ಪ್ರತಿದಿನವನ್ನು ಎಣಿಸುತ್ತಾ ಸಾಗಿಸುತ್ತಿದ್ದೆ. ಯಾವಾಗ ತಿಂಗಳು ವರ್ಷ ಕಳೆಯುತ್ತದೆ ಮತ್ತು ನನಗೆ ಯಾವಾಗ ರಜೆ ಸಿಗುತ್ತದೆ ಎಂದು ಕಾಯುತ್ತಿದ್ದೆ. ಆದರೆ ನಾನು ಈ ರೀತಿ ಆಕಸ್ಮಿಕವಾಗಿ ರಜೆಯನ್ನು ತೆಗೆದುಕೊಂಡು ಮನೆಗೆ ಮರಳುತ್ತೇನೆ ಎಂದು ತಿಳಿದಿರಲಿಲ್ಲ ಮತ್ತು ನನ್ನ ಪತ್ನಿಯ ಸಾವಿನ ಸುದ್ದಿ ತಿಳಿಯುವುದು ಎಂದು ಅಂದುಕೊಂಡಿರಲಿಲ್ಲ. ತುಂಬ ದುಃಖದಿಂದ ನಾನು ರೇಷ್ಮಾಳ ಮುಖವನ್ನು ಹಿಡಿದುಕೊಂಡೆ ಮತ್ತು ಕೊನೆಯ ಬಾರಿ ನಾನು ಅವಳನ್ನು ಎಷ್ಟೊಂದು ಪ್ರೀತಿಸುತ್ತೇನೆ ಎಂದು ಹೇಳಬೇಕು ಎಂದು ನನ್ನ ಮನಸ್ಸು ಹಾತೊರೆಯುತ್ತಿತ್ತು. ನಾನು ಅವಳಿಂದ ದೂರವಿದ್ದೆ ಎಂದರೆ ಅದು ಕೇವಲ ನಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ ಮಾತ್ರ. ಆ ರೀತಿ ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೆ. ನನ್ನ ಕಣ್ಣಿಂದ ನಿರಂತರ ಕಣ್ಣೀರು ಹರಿಯುತ್ತಲೇ ಇತ್ತು. ನನ್ನ ಪತ್ನಿಗೆ ಕೊನೆಯದಾಗಿ ಅವಳ ಹಣೆಗೆ ಒಂದು ಮುತ್ತು ಕೊಟ್ಟೆ. ಯಾವಾಗ ನಾನು ರೇಷ್ಮಾಳ ದೇಹದ ಮೇಲಿದ್ದ ಬಟ್ಟೆಗಳನ್ನು ಸ್ನಾನ ಮಾಡಿಸಲು ತೆಗೆದೆನೋ ಆಗ ಅಲ್ಲಿನ ದೃಶ್ಯವನ್ನು ನೋಡಿ ನಾನು ದಂಗಾಗಿ ಹೋದೆ. ನನ್ನ ಉಸಿರೇ ನಿಂತಂತಾಯಿತು. ಆಗ ಕೋಣೆಯ ಬಾಗಿಲು ಬಡಿದ ಶಬ್ದವಾಯಿತು. ನನ್ನ ಅಕ್ಕ ನನ್ನನ್ನು ಕರೆಯುತ್ತಿದ್ದಳು. ನಾನು ಎದ್ದು ಬಾಗಿಲನ್ನು ತೆರೆದೆ. ನಾನು ಅವಳನ್ನು ಒಳಕ್ಕೆ ಕರೆದು ರೇಷ್ಮಾಳಿಗೆ ಆದ ಗಾಯವನ್ನು ತೋರಿಸಿದೆ. ಆಗ ಅಕ್ಕ ನನ್ನ ಮುಖವನ್ನು ನೋಡಿ ತಲೆ ಬಗ್ಗಿಸಿಕೊಂಡಳು. ಆಗ ನಾನು ಅಕ್ಕನನ್ನು ಕೇಳಿದೆ, ಇದೆಲ್ಲ ಏನಕ್ಕ? ರೇಷ್ಮಾಳಿಗೆ ಈ ಪರಿಸ್ಥಿತಿ ಹೇಗೆ ಬಂತು? ಅವಳು ನನ್ನ ಯಾವುದೇ ಪ್ರಶ್ನೆಗೂ ಅಕ್ಕ ಉತ್ತರ ನೀಡಲಿಲ್ಲ. ಅದರ ಬದಲಿಗೆ ಅವಳ ಮುಖ ಸಪ್ಪೆ ಕಟ್ಟಿದಂತಾಯಿತು. ನಾನು ಪದೇ ಪದೇ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದಾಗ ನನ್ನ ಅಕ್ಕ ಹೇಳಿದಳು, ಹೊರಗಡೆ ತುಂಬ ಜನ ಸೇರಿದ್ದಾರೆ. ನೀನು ಇವಳ ಅಂತಿಮ ಯಾತ್ರೆಯ ತಯಾರಿ ನಡೆಸು. ಮೊದಲು ಇವಳ ಅಂತ್ಯಕ್ರಿಯೆ ನಡೆಸಿಕೊಡು. ಆಮೇಲೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನು ನೀಡುತ್ತೇನೆ. ಒಂದು ವೇಳೆ ನೀನು ಈಗಲೇ ಕೂಗಾಡಿದರೆ ನಿನ್ನ ಪತ್ನಿಯ ಬಗ್ಗೆ ಎಲ್ಲರೂ ಆಡಿಕೊಳ್ಳಬಹುದು. ಆದ್ದರಿಂದ ಎಲ್ಲಕ್ಕೂ ಮೊದಲು ಅವಳನ್ನು ಸಮಾಧಿ ಮಾಡಿ ಬಂದರೆ ಒಳ್ಳೆಯದೆಂದು ಅಕ್ಕ ಹೇಳುತ್ತಿದ್ದಳು. ನಾನು ವಿಧಿಯಿಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ತುಂಬ ಕಷ್ಟಪಟ್ಟು ನನ್ನ ಹೆಂಡತಿಯ ಎಲ್ಲ ವಿಧಿವಿಧಾನಗಳನ್ನು ಪೂರೈಸಿದೆ.
ನಂತರ ಅಂತಿಮ ಯಾತ್ರೆಯ ಮೆರವಣಿಗೆ ಪ್ರಾರಂಭವಾಯಿತು. ಮನೆಯವರೆಲ್ಲ ತುಂಬ ದುಃಖಿತರಾಗಿದ್ದರು. ಅಂತ್ಯಕ್ರಿಯೆ ಮೆರವಣಿಗೆಯ ಧ್ವನಿ ಸುತ್ತಲೂ ಪ್ರತಿಧ್ವನಿಸಿತು. ಆದರೆ ನನಗೆ ಯಾರ ಧ್ವನಿಯಾಗಲಿ ಅಥವಾ ಯಾರ ಅಳುವ ಸ್ವರವಾಗಲಿ ಕೇಳಿಸಲಿಲ್ಲ. ನಾನು ಮೂಕನಾಗಿದ್ದೆ. ನಾನು ಈಗ ಒಂದು ಗೊಂಬೆಯಂತೆ ಕೆಲಸ ಮಾಡುತ್ತಿದ್ದೆ. ನಾನು ನನ್ನ ಪತ್ನಿಯ ಶವದ ಮೆರವಣಿಗೆಯಲ್ಲಿ ಹೆಗಲು ನೀಡಿದೆ ಮತ್ತು ಕೊನೆಗೆ ಅವಳ ಆಸೆಯಂತೆ ನಾನು ಸಮಾಧಿಯಲ್ಲಿ ಇಳಿದು ಸ್ವತಃ ನಾನೇ ನನ್ನ ಹೆಂಡತಿಯನ್ನು ಪ್ರೀತಿಯಿಂದ ಸಮಾಧಿ ಮಾಡಿ ಮುಗಿಸಿದೆ. ಇದಾದ ಬಳಿಕ ಎಲ್ಲರೂ ಮನೆಗೆ ಮರಳಿ ಹೋಗಿದ್ದರು. ನಾನು ತುಂಬ ಹೊತ್ತಿನವರೆಗೂ ನನ್ನ ಹೆಂಡತಿಯ ಸಮಾಧಿ ಬಳಿ ಕುಳಿತುಕೊಂಡಿದ್ದೆ. ಕೊನೆಗೆ ನನ್ನ ತಮ್ಮ ಸಮಾಧಾನ ಮಾಡುತ್ತಾ ಹೇಳಿದ, ಅಣ್ಣ, ಮನೆಗೆ ಹೋಗೋಣ, ಸಂಜೆಯಾಯಿತು ಎಂದು. ಇನ್ನೇನು ರಾತ್ರಿ ಆಗುತ್ತೆ ಎಂದಾಗ ನಾನು ನನ್ನ ತಮ್ಮನ ಜೊತೆ ಮನೆಗೆ ಬಂದೆ. ಮನೆಗೆ ಬಂದವನೇ ನನ್ನ ಅಕ್ಕನನ್ನು ಕೇಳಿದೆ, ನನ್ನ ಹೆಂಡತಿಯ ಜೊತೆಗೆ ಏನು ನಡೆಯಿತು, ನಾನು ಅವಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ತಿಳಿದುಕೊಳ್ಳಬೇಕು ಎಂದಾಗ ಅಕ್ಕ ಹೇಳುವುದಕ್ಕಿಂತ ಮೊದಲೇ ಅಮ್ಮ ಹೇಳಿದಳು, ಅವಳಿಗೆ ಏನೂ ಆಗಿರಲಿಲ್ಲ. ಒಂದು ಚಿಕ್ಕ ವಿಷಯವನ್ನು ಇಷ್ಟೊಂದು ದೊಡ್ಡದಾಗಿ ಮಾಡಬೇಡ. ನಿನ್ನ ಹೆಂಡತಿಯ ಆಯುಷ್ಯ ಮುಗಿದಿತ್ತು, ಅವಳು ಹೋದಳು. ಈಗ ಅವಳಿಗಾಗಿ ನಿನ್ನ ಅಮ್ಮ ಮತ್ತು ಅಕ್ಕನಲ್ಲಿ ನಿನಗೆ ಪ್ರಶ್ನೋತ್ತರ ಬೇಕಾ? ಅಮ್ಮನ ಈ ಮಾತು ಕೇಳಿ ನಾನು ದಂಗಾಗಿ ಹೋದೆ. ನನ್ನ ಹೆಂಡತಿಯ ಮರಣವಾಗಿದೆ. ಆದರೆ ಅಮ್ಮ ಪ್ರತಿಯೊಂದು ವಿಷಯವನ್ನು ತೀರಾ ಸಾಮಾನ್ಯ ಎನ್ನುವಂತೆ ಮಾತನಾಡುತ್ತಿದ್ದಳು. ಅಕ್ಕನ ಕಡೆ ನೋಡಿದಾಗ ಅಕ್ಕನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು. ಆಗ ಅಮ್ಮ ಅಕ್ಕನಿಗೆ ಸುಮ್ಮನಿರುವಂತೆ ಅವಳ ಕಡೆ ಕಣ್ಣು ಸನ್ನೆ ಮಾಡಿದಳು. ಆಗ ನಾನು ಹೇಳಿದೆ, ಅಕ್ಕ, ಇಲ್ಲಿ ಏನಾಗುತ್ತಿದೆ? ನನಗೆ ಒಂದು ಅರ್ಥವಾಗುತ್ತಿಲ್ಲ. ನನಗೆ ರೇಷ್ಮಾಳ ವಿಷಯದಲ್ಲಿ ನೀನು ಯಾವುದನ್ನು ಮುಚ್ಚಿಡುವ ಅವಶ್ಯಕತೆ ಇಲ್ಲ. ದಯವಿಟ್ಟು ನನಗೆ ನಿಜಾಂಶ ಏನು ಎಂದು ತಿಳಿಸು ಎಂದು ಒತ್ತಾಯ ಮಾಡಿದಾಗ ಅಕ್ಕ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಉಸಿರೇ ನಿಂತಂತಾಯಿತು. ನನಗೆ ಒಂದು ಕ್ಷಣ ಉಸಿರಾಡಲು ಕೂಡ ಸಾಧ್ಯವಾಗಲಿಲ್ಲ. ಇಂತಹ ನೋವಿನ ವಿಚಾರವನ್ನು ನನ್ನ ಕಿವಿಯಿಂದ ಕೇಳಲು ಕೂಡ ಆಗುತ್ತಿರಲಿಲ್ಲ. ಆಗ ಅಕ್ಕ ಹೇಳತೊಡಗಿದಳು, ರೇಷ್ಮಾ ತುಂಬ ಒಳ್ಳೆಯ ಸುಸಂಸ್ಕೃತ ಹುಡುಗಿಯಾಗಿದ್ದಳು. ಮದುವೆಯಾದ ಮೇಲೆ ನೀನು ಮೊದಲ ಬಾರಿಗೆ ಅವಳನ್ನು ಬಿಟ್ಟು ಹೋದಾಗ ಅವಳು ತುಂಬ ಅಳುತ್ತಿದ್ದಳು. ಪ್ರತಿ ಬಾರಿಯೂ ಅವಳು ತನ್ನ ಗಂಡನನ್ನು ನಾನು ಮರಳಿ ಕರೆಸಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಳು. ಆಗ ಅಮ್ಮ, ನಿನ್ನ ಗಂಡ ಮರಳಿ ಬಂದರೆ ಈ ಮನೆ ಹೇಗೆ ನಡೆಸುವುದು ಎಂದು ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿದಳು. ಆದರೆ ಅವಳು ಮಾತ್ರ ನಾನು ನನ್ನ ಗಂಡನ ಜೊತೆ ಇರಲು ಬಯಸುತ್ತೇನೆ ಎಂದು ವಾದ ಮಾಡುತ್ತಿದ್ದಳು. ಆದ್ದರಿಂದ ಅಮ್ಮ ಅವಳೊಂದಿಗೆ ಕೆಟ್ಟದಾಗಿ ನಡೆದುಕೊಳ್ಳಲು ಶುರು ಮಾಡಿದಳು. ಅಮ್ಮ ಉದ್ದೇಶಪೂರ್ವಕವಾಗಿ ನಿನ್ನೊಂದಿಗೆ ನಿನ್ನ ಹೆಂಡತಿಗೆ ಮಾತನಾಡಲು ಬಿಡುತ್ತಿರಲಿಲ್ಲ. ಮಾತನಾಡಿದರೆ ಅಮ್ಮ ಅವಳ ತಲೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಿದ್ದಳು. ನಾನು ಅಮ್ಮನಿಗೆ ಈ ರೀತಿ ಗಂಡ ಹೆಂಡತಿಯರ ಮಧ್ಯೆ ಬರುವುದು ಒಳ್ಳೆಯದಲ್ಲ ಎಂದು ಅಮ್ಮನಿಗೆ ಹಲವು ಬಾರಿ ಹೇಳಿದೆ. ಆದರೆ ಅಮ್ಮನಿಗೆ ನೀನು ಅವಳ ಪ್ರೀತಿಗೆ ಬಿದ್ದು ಮರಳಿ ಬರಬಹುದು ಎಂಬ ಹೆದರಿಕೆ ಇತ್ತು. ಅಮ್ಮನಿಗೆ ನೀನು ದುಡಿಯುವ ದುಡ್ಡಷ್ಟೇ ತುಂಬ ಮುಖ್ಯವಾಗಿತ್ತು. ಏಕೆಂದರೆ ನಿನ್ನ ದುಡಿಮೆಯಿಂದಲೇ ಇಡೀ ಮನೆ ನಡೆಯುತ್ತಿತ್ತು. ಇದು ನಿನಗೂ ಕೂಡ ತಿಳಿದ ವಿಷಯವೇ. ನಮ್ಮ ತಮ್ಮ ಎಷ್ಟೊಂದು ಸೋಮಾರಿಯಾಗಿದ್ದಾನೆ. ಅವನು ಸ್ವತಃ ಯಾವುದೇ ಕೆಲಸಕ್ಕೆ ಹೋಗುವುದಿಲ್ಲ. ಅವನ ಪತ್ನಿ ಮತ್ತು ಮಕ್ಕಳು ಕೂಡ ನಿನ್ನ ದುಡಿಮೆಯಿಂದಲೇ ಜೀವನ ಮಾಡುತ್ತಿದ್ದಾರೆ. ಮತ್ತು ಅವನು ಅಮ್ಮನ ಪ್ರೀತಿಯ ಮಗನಾಗಿದ್ದನು. ಅವನೇ ಅಮ್ಮನಿಗೆ ಈ ರೀತಿ ಕಿವಿಗೆ ಓದಿದ್ದನು, ಒಂದು ವೇಳೆ ನೀನು ವಿದೇಶದಿಂದ ಮರಳಿ ಬಂದರೆ ಇಲ್ಲಿ ಎಲ್ಲರ ಜಾಲಿಯಾದ ಜೀವನಕ್ಕೆ ಕುತ್ತು ಬರುವುದು ಮತ್ತು ನೀನು ಪತ್ನಿಯ ಗುಲಾಮನಾಗುವೆ ಎಂದು. ಆದ್ದರಿಂದ ಅಮ್ಮ ನಿನಗೆ ಮರಳಿ ಬರಲು ಅವಕಾಶ ನೀಡಲಿಲ್ಲ ಮತ್ತು ನಿನ್ನ ಪತ್ನಿಗೂ ಕೂಡ ಸುಖವಾಗಿ ಬಾಳಲು ಬಿಡಲಿಲ್ಲ. ಬದಲಾಗಿ ಅವಳನ್ನು ಇಡೀ ಮನೆಯ ಕೆಲಸದವಳಾಗಿ ಇರುವಂತೆ ನೋಡಿಕೊಂಡಳು. ಆದಾಗ್ಯೂ ರೇಷ್ಮಾ ಯಾರಿಗೂ ಏನನ್ನು ಹೇಳಲಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಯಾರ ವಿರುದ್ಧವೂ ಒಂದು ದಿನವೂ ಮಾತನಾಡಲಿಲ್ಲ. ಅವಳಷ್ಟಕ್ಕೆ ಅವಳು ಸುಮ್ಮನೆ ಇದ್ದಳು. ಇದು ನನ್ನ ಮನೆ ಎಂದು ಎಲ್ಲ ಕೆಲಸವನ್ನು ಮಾಡುತ್ತಾ ಇರುತ್ತಿದ್ದಳು. ಸಮಯಕ್ಕೆ ಸರಿಯಾಗಿ ದೇವರ ಧ್ಯಾನ ಮಾಡುತ್ತಿದ್ದಳು ಮತ್ತು ನೀನು ಬೇಗ ಮರಳಿ ಮನೆಗೆ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದಳು. ಕೇವಲ ಹೆಂಡತಿ ಮಾತ್ರ ತನ್ನ ಗಂಡನ ಜೊತೆ ಇರಬೇಕೆಂದು ಬಯಸುತ್ತಾಳೆ. ತನ್ನ ದೃಷ್ಟಿಯಲ್ಲಿ ರೇಷ್ಮಾ ನಿನಗೆ ಮರಳಿ ಬಾ ಎಂದು ಹೇಳುತ್ತಿದ್ದದ್ದು ತಪ್ಪೇನೂ ಆಗಿರಲಿಲ್ಲ. ಅವಳು ನಿನ್ನನ್ನು ಮದುವೆ ಮಾಡಿಕೊಂಡು ನಿನ್ನನ್ನು ನಂಬಿಕೊಂಡು ಈ ಮನೆಗೆ ಬಂದಿದ್ದಳು ಮತ್ತು ಅವಳು ಕೆಲಸದವಳಂತೆ ಇಡೀ ಮನೆಯವರ ಖುಷಿಗಾಗಿ ದುಡಿಯುತ್ತಿದ್ದಳು. ಆದರೆ ಅವಳ ಜೀವನದಲ್ಲಿ ಸ್ವತಃ ಅವಳಿಗೆ ಖುಷಿ, ನೆಮ್ಮದಿ ಇರಲಿಲ್ಲ. ಅದು ಇಲ್ಲಿಗೆ ನಿಲ್ಲಲಿಲ್ಲ. ನೀನು 1 ತಿಂಗಳ ಮಟ್ಟಿಗೆ ಇಲ್ಲಿಗೆ ಬಂದಾಗ ನೀವಿಬ್ಬರು ಸಾಧ್ಯವಾದಷ್ಟು ಒಟ್ಟಿಗೆ ಸೇರದಂತೆ ಅಮ್ಮ ನೋಡಿಕೊಂಡಳು. 1 ವರ್ಷವಾದ ಮೇಲೆ ನೀನು ಮರಳಿದ್ದರೂ ಕೂಡ ನೀವಿಬ್ಬರು ಗಂಡ ಹೆಂಡತಿಯರಿಗೆ ಏಕಾಂತದಲ್ಲಿ ಇರುವಂತಹ ಸಮಯ ಕೂಡಿ ಬರಲಿಲ್ಲ. ಒಂದು ವೇಳೆ ನಿನಗೆ ನೆನಪಿದ್ದರೆ ಆಗ ಅಮ್ಮ ಉದ್ದೇಶಪೂರ್ವಕವಾಗಿ ತುಂಬ ತಡರಾತ್ರಿಯವರೆಗೆ ನಿನ್ನನ್ನು ತನ್ನ ಕೋಣೆಯಲ್ಲಿ ಇರಿಸಿಕೊಂಡು ಮಾತನಾಡುತ್ತಿದ್ದಳು. ನೀನು ಮರಳಿ ನಿನ್ನ ಕೋಣೆಗೆ ಬಂದಾಗ ನಿನ್ನ ಹೆಂಡತಿ ಕೆಲಸ ಮಾಡಿ ಸುಸ್ತಾಗಿರುವುದರಿಂದ ಮಲಗಿಬಿಡುತ್ತಿದ್ದಳು. ಆಗ ನೀನು ಕೂಡ ನಿನ್ನ ಹೆಂಡತಿಯೊಂದಿಗೆ ಕೆಟ್ಟವನಂತೆ ವರ್ತಿಸುತ್ತಿದ್ದೆ. ನೀನು ಮರಳಿ ವಿದೇಶಕ್ಕೆ ಹೊರಟು ಹೋದೆ. ನೀನು ಹೋದ ಸ್ವಲ್ಪ ದಿನದಲ್ಲಿ ರೇಷ್ಮಾ ಪ್ರೆಗ್ನೆಂಟ್ ಎಂದು ಗೊತ್ತಾಯಿತು. ಅಮ್ಮ ಈ ವಿಷಯವನ್ನು ಎಲ್ಲರಿಂದ ಮುಚ್ಚಿಟ್ಟಳು ಮತ್ತು ತಾನೇ ಸ್ವತಃ ಅವಳನ್ನು ಡಾಕ್ಟರ್ ಬಳಿಗೆ ಕರೆದುಕೊಂಡು ಹೋದಳು.
ರೇಷ್ಮಾಳ ಮುಂದೆ ಅಮ್ಮ ತಾನು ಅವಳ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ವಿಶ್ವಾಸ ಬರುವಂತೆ ನಡೆದುಕೊಂಡಳು. ವಾಸ್ತವದಲ್ಲಿ ಅವಳು ಡಾಕ್ಟರಿಗೆ ಹೇಳಿ ನಿನ್ನ ಹೆಂಡತಿಯ ಹೊಟ್ಟೆಯಲ್ಲಿರುವ ಮಗುವನ್ನು ಕಿತ್ತು ಹಾಕುವಂತಹ ಔಷಧವನ್ನು ತೆಗೆದುಕೊಂಡಳು. ಆನಂತರ ರೇಷ್ಮಾಳಿಗೆ ಉದ್ದೇಶಪೂರ್ವಕವಾಗಿಯೇ ಆ ಔಷಧಿಯನ್ನು ನೀಡಿದಳು. ಇದರಿಂದ ಅವಳಿಗೆ ರಕ್ತಸ್ರಾವವಾಗಲು ತೊಡಗಿತು. ಸರಿಯಾಗಿ ಅಬೋಷನ್ ಆಗಲಿಲ್ಲ. ಏಕೆಂದರೆ ರೇಷ್ಮಾ ಗರ್ಭಧರಿಸಿ 4-5 ತಿಂಗಳು ಹಾಗೆ ಹೋಗಿತ್ತು. ಈ ವಿಷಯಗಳನ್ನು ಅಮ್ಮ ನಿನಗೆ ತಿಳಿಸಿರಲಿಲ್ಲ ಮತ್ತು ನಿನಗೆ ತಿಳಿಸಬಾರದೆಂದು ರೇಷ್ಮಾಳ ಬಳಿ ಹೇಳಿದ್ದರು. ರೇಷ್ಮಾಳಿಗೆ ಮನೆಯಲ್ಲಿ ರಕ್ತಸ್ರಾವ ದಿನೇ ದಿನೇ ಹೆಚ್ಚಾಗತೊಡಗಿತು. ಔಷಧಿಯಿಂದ ಅವಳ ಅಬೋಷನ್ ಸರಿಯಾಗಿ ಆಗಿರಲಿಲ್ಲ. ಅವಳು ಹೊಟ್ಟೆ ನೋವಿನಿಂದ ನರಳಾಡುತ್ತಿದ್ದಳು. ಅವಳನ್ನು ಆಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. ಆಗ ಡಾಕ್ಟರ್ ಅವಳಿಗೆ ಡೆಲಿವರಿ ಆಗುವಂತಹ ಇಂಜೆಕ್ಷನ್ ಕೊಟ್ಟು ಅವಳ ಮಗುವನ್ನು ತೆಗೆದುಹಾಕಲಾಯಿತು. ಆದರೆ ರೇಷ್ಮಾ ಈ ವಿಷಯವನ್ನೆಲ್ಲ ನಿನ್ನ ಬಳಿ ಹೇಳಬೇಕೆಂದು ಚಡಪಡಿಸುತ್ತಿದ್ದಳು. ಆದರೆ ಅಮ್ಮ ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವಳಿಗೆ ಹೇಳುತ್ತಿದ್ದರು, ನೀನು ಒಂದು ವೇಳೆ ನಿನ್ನ ಗಂಡನಿಗೆ ಈ ವಿಷಯವನ್ನು ಹೇಳಿದರೆ ಅವನು ಒಬ್ಬನೇ ವಿದೇಶದಲ್ಲಿ ಚಿಂತೆ ಮಾಡುತ್ತಾನೆ ಎಂದು ರೇಷ್ಮಾಳಿಗೂ ಕೂಡ ಹೇಳಿದಳು. ಆದ್ದರಿಂದ ಅವಳು ಕೂಡ ನಿನಗೆ ಯಾವುದೇ ವಿಷಯವನ್ನು ಹೇಳಲಿಲ್ಲ. ಮತ್ತೆ ಕೆಲವು ತಿಂಗಳುಗಳ ನಂತರ ಇದೆಲ್ಲ ಅಮ್ಮನೇ ಮಾಡಿದ ಕೆಲಸವೆಂದು ರೇಷ್ಮಾಳಿಗೂ ಗೊತ್ತಾಯಿತು. ವಾಸ್ತವದಲ್ಲಿ ಎಲ್ಲೋ ಅವಳಿಗೆ ಆ ಡಾಕ್ಟರ್ ಮುಂದೊಂದು ದಿನ ಭೇಟಿಯಾಗಿದ್ದರು. ಅವರು ಅವಳ ಬಳಿ ಮಾತನಾಡುವಾಗ ನಿನಗೆ ಮಗು ಬೇಡವೆಂದು ಏಕೆ ಔಷಧಿ ತೆಗೆದುಕೊಂಡೆ ಎಂದು ಕೇಳಿದರು. ಆಗ ರೇಷ್ಮಾಳಿಗೆ ಇದೆಲ್ಲ ವಿಷಯ ಡಾಕ್ಟರಿಂದಲೇ ತಿಳಿದಿತ್ತು. ಈಗ ಅವಳಿಗೆ ಅಮ್ಮನ ಬಗ್ಗೆ ಎಲ್ಲ ಅರ್ಥವಾಗಿತ್ತು. ಅವಳ ಮಗು ತನ್ನಿಂದ ತಾನೇ ಅವಳಿಂದ ದೂರವಾಗಿಲ್ಲ, ಬದಲಾಗಿ ಅಮ್ಮನಿಂದಾಗಿ ಮಗು ಹೊರಟು ಹೋಗಿತ್ತು. ರೇಷ್ಮಾ ಇದೇ ವಿಷಯವನ್ನು ನಿನ್ನಲ್ಲೂ ಹೇಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ಅಮ್ಮ ಅಂದಿನಿಂದಲೂ ಅವಳ ಮೇಲೆ ಒತ್ತಾಯಪೂರ್ವಕವಾಗಿ ಹೊಡೆದು ಬಡಿದು ಅವಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ನಿನಗೆ ಸತ್ಯವನ್ನು ಹೇಳದಂತೆ ಮಾಡಿದ್ದಳು. ರೇಷ್ಮಾ ಮನೆಯ ಕೆಲಸವನ್ನು ಕೂಡ ಮಾಡುತ್ತಿದ್ದಳು ಮತ್ತು ಅಮ್ಮನ ಹೊಡೆತಗಳನ್ನು ಕೂಡ ಸಹಿಸಿಕೊಳ್ಳುತ್ತಿದ್ದಳು. ರೇಷ್ಮಾಳ ವಯಸ್ಸಾದ ಅಪ್ಪ ಅಮ್ಮ ಅವಳನ್ನು ತವರಿಗೆ ಕರೆದುಕೊಂಡು ಹೋಗಲು ಬಯಸಿದರು. ಆದರೆ ಅಮ್ಮ ಅವಳಿಗೆ ತನ್ನ ತವರಿಗೆ ಹೋಗಲು ಕೂಡ ಅವಕಾಶ ನೀಡಲಿಲ್ಲ. ನಾನು ಅಮ್ಮನಿಗೆ ತುಂಬ ತಿಳಿಸಿ ಹೇಳಿದೆ, ಆದರೆ ಯಾರೊಬ್ಬರ ಮಾತನ್ನು ಅಮ್ಮ ಕೇಳಲಿಲ್ಲ. ನಾನು ರೇಷ್ಮಾಳನ್ನು ಈ ಪರಿಸ್ಥಿತಿಯಿಂದ ಪಾರು ಮಾಡಲು ತುಂಬ ಪ್ರಯತ್ನಿಸಿದೆ, ಆದರೆ ನನ್ನಿಂದ ಕೂಡ ಸಾಧ್ಯವಾಗಲಿಲ್ಲ. ನನ್ನ ಮದುವೆಯಾದ ಮೇಲೆ ನಾನು ನನ್ನ ಊರಿನ ಮನೆಯಲ್ಲಿ ಇರುತ್ತಿದ್ದೆ. ನಾನು ಒಮ್ಮೊಮ್ಮೆ ಇಲ್ಲಿಗೆ ಬಂದಾಗ ರೇಷ್ಮಾಳನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಿತ್ತು. ರೇಷ್ಮಾ ಅಮ್ಮ ಹಾಗೂ ಈ ಮನೆಯವರ ಕೆಟ್ಟ ದೌರ್ಜನ್ಯಕ್ಕೆ ಬಲಿಯಾದಳು. ಅವಳು ಈ ಪರಿಸ್ಥಿತಿಗೆ ಹೊಂದಿಕೊಂಡಿದ್ದಳು. ಏಕೆಂದರೆ ನಿನಗೆ ಎಷ್ಟೇ ವಿನಂತಿ ಮಾಡಿಕೊಂಡರೂ ನೀನು ಮರಳಿ ಬರುವುದಿಲ್ಲವೆಂದು ಅವಳಿಗೆ ಈಗ ಅರ್ಥವಾಗಿತ್ತು. ಮನೆಯ ಕೆಲಸ ಮಾಡುತ್ತಾ ಮಾಡುತ್ತಾ ಅವಳಿಗೆ ಜ್ವರ ಬಂದಿರುವುದೇ ತಿಳಿದಿರಲಿಲ್ಲ. ಎಷ್ಟೋ ದಿನಗಳಿಂದ ಜ್ವರ ಅವಳ ಮೈಯೊಳಗೆ ಇತ್ತು. ಆದರೆ ರೇಷ್ಮಾಳಿಗೆ ಇದು ತಿಳಿಯಲಿಲ್ಲ. ಕೆಲ ದಿನಗಳಲ್ಲೇ ರೇಷ್ಮಾಳಿಗೆ ಎಷ್ಟೊಂದು ಜ್ವರ ಬಂದಿತೆಂದರೆ ಅದು ಅವಳ ಮೆದುಳಿಗೂ ಕೂಡ ಆವರಿಸಿತ್ತು. ಇದಾದ ಮೇಲೆ ಅವಳ ಪರಿಸ್ಥಿತಿ ಇನ್ನೂ ಕೆಟ್ಟದಾಗುತ್ತಾ ಹೋಯಿತು. ಜ್ವರದಿಂದಾಗಿ ಅವಳ ಸಾವಾಗಿದೆ. ಆದರೆ ಅವಳ ಈ ಪರಿಸ್ಥಿತಿಗೆ ನಮ್ಮ ಮನೆಯವರೇ ಕಾರಣ. ಅಮ್ಮನೇ ಅವಳ ಸಾವಿಗೆ ಕಾರಣ ಎಂದು ನನಗೆ ಅನಿಸುತ್ತಿದೆ ಎಂದು ಹೇಳಿ ಅಕ್ಕ ಜೋರಾಗಿ ಅಳತೊಡಗಿದಳು. ಅಕ್ಕನ ಮಾತು ಕೇಳಿ ನನಗೆ ಮೈಕೈ ನಡುಗುತ್ತಾ ಮೈಯೆಲ್ಲ ಬೆವರತೊಡಗಿತು. ಅಮ್ಮನ ಕಡೆ ತಿರುಗಿ ನೋಡಿದಾಗ ಅವಳಿಗೂ ಕೂಡ ಮಕ್ಕಳಿದ್ದರು. ಆದರೂ ಅವಳು ಬೇರೆಯವರ ಮಕ್ಕಳ ಜೊತೆ ಹೀಗೇಕೆ ನಡೆದುಕೊಂಡಳು? ಈಗ ಅಮ್ಮನ ಮುಖದ ಮೇಲೆ ನಾಚಿಕೆಯ ಭಾವ ಎದ್ದು ಕಾಣುತ್ತಿತ್ತು. ನನ್ನ ನೋಟವನ್ನು ಅವಳು ಎದುರಿಸಲಾರದೆ ತನ್ನ ಕಣ್ಣು ತಪ್ಪಿಸಿಕೊಳ್ಳುತ್ತಿದ್ದಳು. ನಾನು ತುಂಬ ದುಃಖದಿಂದ ಕಣ್ಣೀರಿಡುತ್ತಾ ಅವಳಿಗೆ ಕೇಳಿದೆ, ಅಮ್ಮ, ನನ್ನ ಮಗುವನ್ನು ನೀನು ಹುಟ್ಟದಂತೆ ಮಾಡಿದ್ಯಾ? ನನ್ನ ಪತ್ನಿಗೆ ನೀನು ಹೊಡೆಯುತ್ತಿದ್ದೀಯಾ? ಅವಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಅಮ್ಮನ ಬಳಿ ನನ್ನ ಯಾವುದೇ ಪ್ರಶ್ನೆಗೆ ಉತ್ತರವಿರಲಿಲ್ಲ. ನಾನು ತುಂಬ ನಂಬಿಕೆಯಿಂದ ನನ್ನ ಪತ್ನಿಯನ್ನು ನಮ್ಮ ಮನೆಯವರ ಬಳಿ ಬಿಟ್ಟಿದ್ದೆ. ನನ್ನ ಅಮ್ಮ ಅವಳನ್ನು ಮಗಳಂತೆ ನೋಡಿಕೊಳ್ಳುತ್ತಾಳೆ ಎಂದು ತಿಳಿದುಕೊಂಡಿದ್ದೆ. ನನ್ನ ತಮ್ಮ ಅವಳನ್ನು ಅಕ್ಕ ಎಂದು ತಿಳಿದುಕೊಳ್ಳುತ್ತಾನೆ. ನನ್ನ ಸಂಪಾದನೆಯಲ್ಲಿ ಅವರು ತುಂಬ ಸಂತೋಷದ ಜೀವನವನ್ನು ನಡೆಸುತ್ತಾರೆ. ನಾನು 1-2 ವರ್ಷಗಳ ನಂತರ ತುಂಬ ಹಣವನ್ನು ಸಂಪಾದನೆ ಮಾಡಿಕೊಂಡು ಬರುತ್ತೇನೆ. ಮತ್ತೆ ನಾವು ನಮ್ಮ ಬೇರೆ ಬೇರೆ ಮನೆ ಮಾಡಿಕೊಂಡು ಇರಬಹುದು ಎಂದುಕೊಂಡೆ. ಆದರೆ ನನ್ನ ಹಿಂದೆ ಇಷ್ಟೆಲ್ಲ ದೊಡ್ಡ ಅನಾಹುತ ನಡೆದು ಹೋಗುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿಯೂ ಯೋಚನೆ ಮಾಡಿರಲಿಲ್ಲ. ಅಮ್ಮ ಯಾವಾಗಲೂ ನನಗಿಂತ ಹೆಚ್ಚು ತಮ್ಮನನ್ನು ಪ್ರೀತಿ ಮಾಡುತ್ತಿದ್ದರು. ಅವನ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದರು. ಆದರೆ ನನ್ನ ತಮ್ಮ ಹಾಗೂ ಅವನ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಅಮ್ಮ ನನ್ನ ರೇಷ್ಮಾಳಿಗೆ ಮತ್ತು ಮಗುವಿನ ಮೇಲೆ ಈ ರೀತಿ ದೌರ್ಜನ್ಯ ಮಾಡುತ್ತಾಳೆ ಎಂದು ನಾನು ಊಹಿಸಿರಲಿಲ್ಲ. ಆದರೆ ಒಬ್ಬಳು ತಾಯಿ ತಮ್ಮ ಮಕ್ಕಳಲ್ಲಿ ಈ ರೀತಿ ಭೇದ ಭಾವವನ್ನು ಮಾಡಲು ಹೇಗೆ ಸಾಧ್ಯ? ಈಗ ನನ್ನ ಪರಿಸ್ಥಿತಿಯನ್ನು ನೋಡಿ ಅಮ್ಮ ನನ್ನಲ್ಲಿ ಕ್ಷಮೆ ಕೇಳತೊಡಗಿದಳು. ಆದರೆ ನನ್ನ ಪತ್ನಿ ಈ ರೀತಿ ಪ್ರಪಂಚವನ್ನು ಬಿಟ್ಟು ಹೋಗುತ್ತಾಳೆ ಎಂದು ಅವಳಿಗೆ ಅಂದಾಜಿರಲಿಲ್ಲ. ನಾನು ನನ್ನ ಅಮ್ಮನನ್ನು ಕ್ಷಮಿಸಲಿಲ್ಲ. ನಾನು ಅವಳನ್ನು ಹೇಗೆ ಕ್ಷಮಿಸಲು ಸಾಧ್ಯ? ಅವಳು ಕೇವಲ ನನ್ನ ಪತ್ನಿಯನ್ನಲ್ಲದೆ ನನ್ನ ಮಗುವಿನ ಜೀವನವನ್ನು ಕೂಡ ತೆಗೆದಿದ್ದಳು. ಬದಲಾಗಿ ಅವಳು ನನ್ನ ಬದುಕನ್ನೇ ನನ್ನಿಂದ ಕಿತ್ತುಕೊಂಡಿದ್ದಳು. ಈಗ ನಾನು ನನ್ನ ಯಾವ ಸಂಬಂಧದ ಮೇಲೆ ನಂಬಿಕೆ ಇಡಬೇಕು?
ನಾನು ಯಾರ ಕೈಯನ್ನು ಹಿಡಿಯಬೇಕು? ನನ್ನ ಅಮ್ಮ ನನ್ನ ವಿದೇಶದ ಸಂಪಾದನೆಗಾಗಿ ಇಡೀ ನನ್ನ ಸಂಸಾರವನ್ನು ಹಾಳು ಮಾಡಿದ್ದಾಳೆ. ಈಗ ನಾನು ಯಾರ ಹೆಗಲ ಮೇಲೆ ತಲೆಯಿಟ್ಟು ಅಲಬೇಕು? ನಾನು ತಕ್ಷಣ ವಿದೇಶಕ್ಕೆ ಮರಳಲು ನನ್ನ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡೆ. ಅಕ್ಕ ನನ್ನನ್ನು ತಡೆಯಲು ಪ್ರಯತ್ನಿಸಿದಳು, ಆದರೆ ನಾನು ಅಲ್ಲಿ ಉಳಿಯಲಿಲ್ಲ. ಅಕ್ಕನಿಗೂ ಕೂಡ ತುಂಬ ನಾಚಿಕೆಯಾಗಿತ್ತು. ಅವಳು ಇಡೀ ದೌರ್ಜನ್ಯದ ಭಾಗವಂತೂ ಆಗಿರಲಿಲ್ಲ, ಆದರೆ ಇದೆಲ್ಲವನ್ನು ನೋಡಿದವಳಂತೆ ಸುಮ್ಮನೆ ಇದ್ದು ತಪ್ಪು ಮಾಡಿದ್ದಳು. ಅವಳಿಗೂ ಕೂಡ ಅವಳ ತಪ್ಪಿನ ಅರಿವಾಗಿತ್ತು. ಅವಳು ಕೂಡ ನನಗೆ ಒಂದು ಫೋನ್ ಮಾಡಿ ತಿಳಿಸಬಹುದಾಗಿತ್ತು, ಆದರೆ ಅವಳು ಕೂಡ ಆ ಕೆಲಸ ಮಾಡಲಿಲ್ಲ. ಆದ್ದರಿಂದ ಅವಳು ನನ್ನ ಹೆಂಡತಿಯ ಅಂತಿಮ ಯಾತ್ರೆಯ ವಿಧಿವಿಧಾನಗಳನ್ನು ನಾವೇ ಮಾಡುತ್ತೇವೆ ಎಂದು ನನಗೆ ಹೇಳುತ್ತಿದ್ದಳು. ಏಕೆಂದರೆ ಅವಳಿಗೆ ಗೊತ್ತಿತ್ತು, ನಾನು ಹಾಗೆ ಮಾಡುವುದರಿಂದ ರೇಷ್ಮಾಳ ದೇಹದ ಮೇಲಿರುವ ಗಾಯಗಳನ್ನು ನೋಡಿದ ಮೇಲೆ ಸತ್ಯವನ್ನು ತಿಳಿಯುವ ಪ್ರಯತ್ನ ಮಾಡುವೆ ಎಂದು ಅವಳಿಗೆ ಅರ್ಥವಾಗಿತ್ತು. ನಾನು ನನ್ನ ಪತ್ನಿಯ ದೇಹದ ಮೇಲಿನ ಬಟ್ಟೆಗಳನ್ನು ತೆಗೆದಾಗ ನನಗೆ ಅವಳ ಮೇಲೆ ನಡೆದ ದೌರ್ಜನ್ಯದ ಬಗ್ಗೆ ತಿಳಿಯಿತು. ಅವಳ ಮೈಮೇಲಿನ ಬಾಸುಂಡೆಗಳು ಮತ್ತು ಗಾಯಗಳನ್ನು ನೋಡಿ ನನ್ನ ಜೀವವೇ ಹೋದಂತಾಯಿತು. ಇಂದು ನಾನು ಮರಳಿ ದುಬೈಗೆ ಬಂದು 6 ವರ್ಷವಾಗಿದೆ. ಈಗ ನನಗೆ ನನ್ನ ಯಾವುದೇ ಸಂಬಂಧದ ಬಗ್ಗೆಯೂ ನಂಬಿಕೆ ಇಲ್ಲ. ನಾನು ಮತ್ತೊಮ್ಮೆ ಮದುವೆ ಕೂಡ ಮಾಡಿಕೊಳ್ಳಲಿಲ್ಲ ಅಥವಾ ನನ್ನ ದೇಶಕ್ಕೆ ಮರಳಿ ಬರಲು ಕೂಡ ಬಯಸಲಿಲ್ಲ. ಈಗ ನಾನು ಯಾರ ಮೇಲೆಯೂ ಅಷ್ಟು ಸುಲಭವಾಗಿ ವಿಶ್ವಾಸ ಇಡುವುದಿಲ್ಲ. ಆದರೆ ಇದೆಲ್ಲವೂ ನನ್ನ ಜೊತೆ ನಡೆಯುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ. ಒಮ್ಮೊಮ್ಮೆ ಇದೆಲ್ಲದಕ್ಕೂ ಕಾರಣ ನಾನೇ ಎಂದು ನನಗೆ ಅನಿಸುತ್ತದೆ. ಏಕೆಂದರೆ ರೇಷ್ಮಾಳನ್ನು ನಾನು ಮದುವೆಯಾಗಿದ್ದೆ. ಆದರೂ ನಾನು ನನ್ನ ಹೆಂಡತಿಯನ್ನು ನನ್ನ ಮನೆಯವರ ಬಳಿ ಹೇಗೆ ಬಿಟ್ಟೆ? ನನ್ನ ಜೊತೆ ಕರೆದುಕೊಂಡು ಬರಬೇಕಿತ್ತು. ನಾನು ಪ್ರತಿಯೊಬ್ಬ ವಿದೇಶದಲ್ಲಿರುವ ವ್ಯಕ್ತಿಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಿಮ್ಮ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ನನ್ನ ಹಾಗೆ ನಿಮ್ಮ ಸಂಸಾರವನ್ನು ನಾಶ ಮಾಡಿಕೊಳ್ಳದಿರಿ. ನಿಮ್ಮ ಖುಷಿಯನ್ನು ಹಣಕ್ಕಾಗಿ ಹಾಳು ಮಾಡಿಕೊಳ್ಳಬೇಡಿ. ಯಾವ ಮಹಿಳೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನು ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಬರುತ್ತಾಳೋ ಅವಳನ್ನು ನಿಮ್ಮ ಮನೆಯವರ ಬಳಿ ಒಪ್ಪಿಸಬೇಡಿ. ಹಾಗಂತ ಎಲ್ಲರೂ ಇದೇ ರೀತಿ ಇರುತ್ತಾರೆ ಎಂದಲ್ಲ, ಕೆಲವರು ಈ ರೀತಿಯೂ ಇದ್ದಾರೆ ಎಂದು. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.